16 ತಿಂಗಳ ಮಗು ವೈದ್ಯರ ನಿರ್ಲಕ್ಷ್ಯದಿಂದ ಸಾವು. ರೊಚ್ಚಿಗೆದ್ದ ಪೋಷಕರು ಹಾಗೂ ಸಂಘ ಸಂಸ್ಥೆಗಳಿಂದ ನ್ಯಾಯಕ್ಕಾಗಿ ಬಿಮ್ಸ್ ಆಸ್ಪತ್ರೆ ಮುಂಭಾಗ ಮಗುವಿನ ಶವವನ್ನಿಟ್ಟು ಪ್ರತಿಭಟನೆ. ಬಳ್ಳಾರಿಯ ಸರ್ಕಾರಿ ಬಿಮ್ಸ್ ಆಸ್ಪತ್ರೆಯ ಕರ್ಮಕಾಂಡ ಇಂದಿಗೂ ಮುಗಿಯುವಂತೆ ಕಾಣುತ್ತಿಲ್ಲ. ಪ್ರತಿದಿನ ಒಂದಲ್ಲ ಒಂದು ಕೆಟ್ಟ ಸುದ್ದಿಯಲ್ಲಿರುವ ಬಿಮ್ಸ್ ಆಸ್ಪತ್ರೆಯು ಈ ಹಿಂದೆ 5 ಬಾಣಂತಿಯರ ಸಾವಿನ ಸುದ್ದಿಯಿಂದ ರಾಜ್ಯದಲ್ಲಿ ಸೂತಕದ ಅಲೆ ಏಳಲು ಕಾರಣವಾಗಿತ್ತು. ಅಂದು ನಡೆದ ದುರ್ಘಟನೆಯ ನಂತರ ಎಚ್ಚೆತ್ತುಕೊಳ್ಳದ ವೈದ್ಯರು ಮತ್ತೊಂದು ಮಗುವಿನ ಸಾವಿಗೆ ಕಾರಣವಾದರ. ಹೀಗೊಂದು ಅನುಮಾನ ಬರೋಕೆ ಕಾರಣ ಇಂದು ಬಿಮ್ಸ್ ಆಸ್ಪತ್ರೆಯಲ್ಲಿ ನಡೆದ ದುರ್ಘಟನೆ. ಕೌಲ್ ಬಜಾರಿನ ಬಟ್ಟಿ ಏರಿಯಾದ 16 ತಿಂಗಳ ಮಗು ಇಂದು ಆಸ್ಪತ್ರೆಯಲ್ಲಿ ದಾರುಣ ಅಂತ್ಯ ಕಂಡಿದೆ. ಇದಕ್ಕೆ ಕಾರಣ ವೈದ್ಯರ ನಿರ್ಲಕ್ಷ್ಯ ಎಂದು ಆರೋಪಿಸಿ ಮೃತ ಮಗುವಿನ ಪೋಷಕರು ಮತ್ತು ಕನ್ನಡಪರ ಹೋರಾಟಗಾರರು ಆಸ್ಪತ್ರೆಯ ಮುಂದೆ ಪ್ರತಿಭಟನೆ ನಡೆಸಿದರು. ಬಿಮ್ಸ್ ಸರ್ಕಾರಿ ಆಸ್ಪತ್ರೆ ವೈದ್ಯರು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಬರುವುದಿಲ್ಲ. ವಾರಕ್ಕೊಮ್ಮೆ ಬರುವ ವೈದ್ಯರು ಮಧ್ಯಾಹ್ನದವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತಾರೆ. ಜೊತೆಗೆ ಆಸ್ಪತ್ರೆಗೆ ಬರುವ ರೋಗಿಗಳನ್ನು ತಮ್ಮ ಖಾಸಗಿ ಆಸ್ಪತ್ರೆಗೆ ಕಳುಹಿಸುತ್ತಿದ್ದಾರೆ. ಹೆರಿಗೆ ಸಮಯದಲ್ಲಿ ಅನೇಕ ಶಿಶುಗಳು ಮೃತಪಟ್ಟಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರಲ್ಲದೆ ಇಂದು ಚಿಕ್ಕ ಮಗುವಿನ ಸಾವಿಗೆ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳೇ ನೇರ ಹೊಣೆ ಎಂದು ಆರೋಪಿಸಿ ಈ ಬಗ್ಗೆ ಮೇಲಾಧಿಕಾರಿಗಳು ತನಿಖೆ ಮಾಡಿ ವೈದ್ಯಾಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಮೃತಪಟ್ಟ ಮಗುವಿನ ಕುಟುಂಬದವರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಇನ್ನು ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ಬಿಮ್ಸ್ ನಿರ್ದೇಶಕ ಗಂಗಾಧರ ಗೌಡ ಮತ್ತು ಪೊಲೀಸರು ಮಗುವಿನ ಸಾವಿನ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಮತ್ತು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಪ್ರತಿಭಟನಾಕಾರರಿಗೆ ಮನವೊಲಿಸಿದ ನಂತರ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಹಿಂಪಡೆದರು. ಒಟ್ನಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಅವ್ಯವಸ್ಥೆ ಹಾಗೂ ವೈದ್ಯರ ಬೇಜವಾಬ್ದಾರಿ ವರ್ತನೆಗಳಿಗೆ ಸರಿಯಾದ ರೀತಿಯಲ್ಲಿ ಕಡಿವಾಣ ಹಾಕದಿದ್ದರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಇನ್ನಷ್ಟು ಹದಗೆಡುವುದಂತೂ ಸುಳ್ಳಲ್ಲ. ನಮಗೂ ಗೊತ್ತೈತೆ ಎಲ್ಲದೂ. ನಾವು ಬಳ್ಳಾರಿ ಹುಟ್ಟಿ ಬೆಳೆದವರು 40-50 ವರ್ಷದ ಕೆಲಸ ಅಷ್ಟೇ ನೋಡ್ಕೊಂಡು ಹೋಗ್ಬೇಕು. ಮತ್ತೆ ನೀನು ಕೋರಸ್ ಏನಾರ ಮಾಡಿ ಅಂದ್ರೆ ಮತ್ತೆ ಈ ಹುಡುಗರೆಲ್ಲ ರೆಚ್ಚೋಗ್ಬಿಡ್ತಾರ. ಮತ್ತೆ ಅದು ಆಗ್ಬಾರ್ದು. ಅವರು ಸಾಹೇಬ್ರು ಬಂದಾರ, ಡಾಕ್ಟರ್ ಇದಾರ, ಅವ್ರು ಏನಿದೆ ಅವ್ರು ಹೇಳ್ತಾರೆ. ಇಲ್ಲ ಹೆಚ್ಚು ಕಡಿಮೆ ಏನಾರ ಮಾತಾಡಿರಂದ್ರೆ ಮತ್ತೆ ನೋಡ ಆಮೇಲೆ ನಮ್ಮವ್ರು ನಿನಗೆ ಹೆಚ್ಚದ ಮಾತಾಡ್ತಾರ. ಸುಮ್ಮನೆ ಇರ್ಬೇಕಷ್ಟೇ. ಅವರು ದೊಡ್ಡವ್ರು ಬಂದಿದಾರ, ಅವ್ರು ಏನಿದೆ ಅವ್ರು ನಾವು ನ್ಯಾಯ ಕೇಳಿದ್ರೆ ಅವ್ರು ಏನ್ ನ್ಯಾಯ ಬೇಕು ಅದು ಕೊಡ್ತಾರೆ. ಹೆಚ್ಚಿಗೆ ಏನೇನೋ ಮಾತಾಡಿದ್ರೆ ಎಲ್ಲರೂ SC/ST ಅವ್ರು ಇದೀವಿ, ಎಲ್ಲರೂ ಇದೀವಿ ಇಲ್ಲಿ, ಎಲ್ಲ ಜಾತಿಯವ್ರು ಇದೀವಿ ಇಲ್ಲಿ. ಪಾಪ ಅವರು ಡೈರೆಕ್ಟರ್ ಅವರು ಜಗಳ ಮಾಡಿ ಸರ್ಕಾರದಿಂದ ಅನುದಾನ ತಗೊಂಡ್ಬಂದು ಕೊಡಕ್ ಅವ್ರಿದಾರ. ಇಲ್ಲಿ ಎಷ್ಟು ನಿರ್ಲಕ್ಷ್ಯ ಇದೆ ಅಂದ್ರೆ ಡಿಪಾರ್ಟ್ಮೆಂಟ್ ವೈದ್ಯ HOD ಅವರು ರಾಜಕೀಯ ನಾಯಕನೋ ಯಾರ ಅದು ಸಂಘ ಸಂಸ್ಥೆ ಕೂಡ ಲೆಕ್ಕ ಜಮೆ ಇಲ್ಲ. ಹೋಗಲೇ ಯಾವನಿಗೆ ಹೇಳ್ತಂತ ಹೇಳಲೆ. ಇಲ್ಲಿ ನಿಮ್ಗೆ ಯಾರು ಅನುಕೂಲ ಇರ್ತಾರೆ ಅವ್ರು ಮಾತ್ರ ಪ್ರಾಣ ಉಳಿಸುವಂತ ಕೆಲಸ ಮಾಡ್ತೇನೆ. ಅಂದ್ರೆ ಬೇರೆ ಜೀವ ಅಲ್ಲ, ಅದು ಬೇರೆ ಜೀವ ಅಲ್ಲೇನಪ್ಪ ಹೇಳು. ಮತ್ತೆ ನೀನು ಸ್ವಲ್ಪ ಈ ಸ್ಟಾಫ್ ಏನಿದೆ
ಬೈಯೋದು ಅಥವಾ ಅನ್ನೋದು ಅವ್ರು ದೂಷಣೆ ಮಾಡೋದು ಪ್ರಶ್ನೆ ಅಲ್ಲ. ಸ್ವಲ್ಪ ಅವರನ್ನು ಸೆನ್ಸಿಟಿವಿಟಿ ಬರಬೇಕು ಸರ್. ನೀವು ಮಾಡಿದ್ರಿ ಸರ್, ನನಗೆ ಗೊತ್ತಿದೆ. ಇದೆಲ್ಲ ಆದ್ಮೇಲೆ ಸರ್ 2 ಇನ್ಸಿಡೆಂಟ್ ಆಯಿತು. ಇವರೆಲ್ಲ ಸಾಹೇಬ್ರ ಹತ್ರ ಮಾತಾಡಿ ಇಡೀ ಎಲ್ಲ ಸ್ಟಾಫ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡೋರಿಗೆ, ಬ್ರದರ್ಗಳಿಗೆ, ಲ್ಯಾಬ್ ಟೆಕ್ನಿಷಿಯನ್ಸಿಗೆ ಅವ್ರು ಮಾತಾಡ್ಕೆಲ್ಲ ದೊಬ್ಬಿಡ್ತಾರೆ. ಅವರಿಗೆ ಸ್ವಲ್ಪ ಸೆನ್ಸಿಟಿವ್ ಆಗಿ ಮಾತಾಡಿ, ಸ್ವಲ್ಪ ಸ್ಪಂದನೆ. ಅವ್ರಿಗೆ ಮಾನವೀಯತೆ ಬೇಡ. ಅವರು ಅವ್ರು ಬೇರೆಯವ್ರಂಗೆ ಅವ್ರಿಗೆ ಮಕ್ಳು ಇರೋದಿಲ್ಲ ಏನು ಸರ್? ಅವ್ರಿಗೆ ಪ್ರಾಣ ಉಳಿಸ್ಬೇಕಂತ ಅವರೆಲ್ಲ ಸರ್ ವೈದ್ಯಕ್ಕೆ ಓದ್ಕೊಂಡಿದ್ದಾರೆ. ಅವರಲ್ಲ ಸರ್. ಈಗ ಅನಿವಾರ್ಯ ಅವ್ರಿನ ದೇವ್ರ ಮೇಲೆ ಸಾಯಂ ಯಾರನ್ನು ಇದು ಮಾಡೋಕ್ಕಾಗಲ್ಲ. ಆ ಬಿಹೇವ್ನೆಸ್ ಈಗ ಇವರು ನೀವು ಮನವಿ ಮಾಡಿಕೊಂಡದ ವಿಚಾರವಾಗಿ ಸರ್ ತಮಗೇನು ಡಾಕ್ಟರ್ಗಳಿಗೆ ಗೈಡೆನ್ಸ್ ಕೊಟ್ಟು ಅದ್ರ ಮುಂದೆ ಹೇಳಿಬಿಟ್ಟು ಸರ್ ಇಲ್ಲಿ ನೆಕ್ಸ್ಟ್ ನೀವು ಏನು ಇದು ತೊಂದರೆ ಆದರೂ ಆಗಿ. ಈಗ ನಮ್ದು ಏನಂತಂದ್ರೆ ಸರ್, ಈಗ ನಮ್ಮ ಮಗನಿಗೆ ಆದಂಗೆ ಇನ್ನೊಬ್ಬರಿಗೆ ಆಗಬಾರ್ದು, ನಿರ್ಲಕ್ಷ್ಯ ವಹಿಸಬಾರ್ದು ಸರ್. ನೀವು ಮಾಸ್ ಇದಕ್ಕೆ ಇವರೇ ಹೌದಮ್ಮ ಮೇಡಮ್ ಅವರೇ ಡಾಕ್ಟ್ರು ಗೌರವ ಕೊಡೋಣ ಎಲ್ಲೋ ಅಂತ. ಯಾಕಂತಂದರೆ ಇನ್ಮೇಲೆ ಸರ್ ನಾನು ಏನು ಹೇಳ್ತೀನಿ, ಈಗ ನನ್ನ ಮಗನಿಗೆ, ನಮ್ಮ ಮೊಮ್ಮಗನಿಗೆ ಮಗನಿಗೆ ತೊಂದರೆ ಆಗೈತೆ ಅಂತಂದೇಳಿ ಬಾಧಲ್ಲ ಸರ್. ಅದಕ್ಕಂತಂದೇಳಿ ಸರ್ ಯಾಕಂತಂದರೆ ನಾವು ಬೇರೆ ಕಡೆಗೆ ರಿಸ್ಕ್ ತಗೊಂಡು ಹೋಗೋದು ಕೂಡ ಆಂಬುಲೆನ್ಸ್